ನಾಳೆ ಸಿಎಂ ಮತ್ತು ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕದನ ವಿರಾಮ ಅಂತ ಸಿಎಂ ಡಿಸಿಎಂ ಅವರು ಹೇಳಿಲ್ಲ. ನಾಳೆ ಸಿಎಂ ಮತ್ತು ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕದನ ವಿರಾಮ ಅಂತ ಸಿಎಂ ಡಿಸಿಎಂ ಅವರು ಹೇಳಿಲ್ಲ. ಇದೆಲ್ಲ ವಿಪಕ್ಷದವರ ಆರೋಪ ಅಂತ ಬೈರತಿ ಸುರೇಶ್ ಅವರು ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮನೆಗೆ ಡಿಸಿಎಂ ಡಿಕೆ ಹೋಗ್ಲಿ, ಡಿಸಿಎಂ ಡಿಕೆಶಿ ಮನೆಗೆ ಸಿಎಂ ಸಿದ್ದರಾಮಯ್ಯ ಹೋಗ್ಲಿ. ವಿಧಾನಸೌಧದಲ್ಲಿ ಸಚಿವ ಬೈರತಿ ಸುರೇಶ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲೇ ಲಿಂಬಾವಳಿ, ವಿಜಯೇಂದ್ರ, ಯತ್ನಾಳ್ ಬಣ ಇದೆ, ಮೊದಲು ಅವರದ್ದನ್ನ ಸರಿಪಡಿಸಿಕೊಳ್ಳಲಿ. ನಮ್ಮ ಪಕ್ಷದಲ್ಲಿ ಆ ರೀತಿಯ ಗೊಂದಲಗಳು ಯಾವುದೂ ಇಲ್ಲ ಅಂತ ಕೂಡ ಸದ್ಯಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೂಡ ನಿಮ್ಮೆಲ್ಲ ಶಾಸಕರು ದೆಹಲಿ ಪರೇಡ್ ಮಾಡ್ತಾರೆ, ಒಂದಷ್ಟು ನಾಯಕರು ಯಾವತ್ರಿ ಹೋಗಿದ್ರಿ? ನಾವ್ಯಾವತ್ತು ಹೋಗಿದ್ರಿ? ಅವ್ರನ್ನೇ ಕೇಳ್ಬೇಕಪ್ಪ. ಅವ್ರು ವೈಯಕ್ತಿಕವಾಗಿ ನೀವು ಜಮೀರ್ ಅವ್ರನ್ನ ಕೇಳ್ಬೇಕು. ರಾಜಣ್ಣ ಹೇಳಿದ್ರೆ ರಾಜಣ್ಣ ಕೇಳ್ಬೇಕು, ನನ್ ಕೇಳಿದ್ರೆ ನಾನು ಹೇಳ್ತೀನಿ. ಹೈಕಮಾಂಡ್ ಏನ್ ನಿರ್ಧಾರ ತಗೋತದೆ ಅದ್ರ ಪ್ರಕಾರನೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅದನ್ನ ಫಾಲೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ಡಿಸಿಎಂ ಸಹ ಫಾಲೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನಗರಾಭಿವೃದ್ಧಿ ಸಚಿವನಾಗಿ ನಾಳೆ ದಿನ ರೀಶಫಲ್ ಮಾಡಿ ನಿನ್ಗೆ ಸಾಕು 2.5 ವರ್ಷ ನೀನು ಕೆಲಸ ಮಾಡಿದ್ದು, ಬೇರೆಯವ್ರಿಗೆ ಅವಕಾಶ ಕೊಡ್ತೀರಿ ಅಂದರೆ ನಾನು ರೆಡಿ ಇದ್ದೀನಿ. ಅದ್ರಲ್ಲಿ ನಾನು ಆಯ್ತು ಬೇರೆಯವ್ರಿಗೆ ಕೊಡಿ ಅಂತ ಹೇಳ್ತೀನಿ. ಹೈಕಮಾಂಡ್ ಹೇಳ್ಬೇಕಾದ್ರೆ ನನಗೆ ಗೊತ್ತಿಲ್ಲ ಪವರ್ ಶೇರಿಂಗು ಯಾವ ಶೇರಿಂಗು ಎಲ್ಲ. ಬರೀ ನಾವು ಕೇರಿಂಗ್ ಅಬೌಟ್ ಅವರ್ ಸ್ಟೇಟ್ ಅಷ್ಟೇನೆ, ಜನಗಳ ಪರವಾಗಿ ಕೇರಿಂಗ್ ಐತೆ ಅಷ್ಟೇನೆ.